ಹಾಯ್ ಫ್ರೆಂಡ್ಸ್, 3 ನಿಮಿಷದಲ್ಲಿ ಮಗ್ ಕೇಕ್ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ. ನಾನಿಲ್ಲಿ ಮಗ್ ಕೇಕ್ ಮಾಡೋಕ್ಕೆ ಒಂದು ಮಗ್ ತೊಗೊಂಡಿದ್ದೀನಿ ಮತ್ತು 3 ಸ್ಪೂನ್. ಈ ಸ್ಪೂನ್ ಅಳತೆಯಲ್ಲಿ ನೋಡಿ, ಈ ಸ್ಪೂನ್ ಅಳತೆಯಲ್ಲಿ 3 ಸ್ಪೂನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮತ್ತು 2 ಸ್ಪೂನು ಕೋಕೋ ಪೌಡರ್ ತೊಗೊಂಡಿದ್ದೀನಿ. ಹಾಗೆ 3 ಸ್ಪೂನು ಶುಗರ್ ತೊಗೋತಾ ಇದ್ದೀನಿ. ಹಾಗೆ ಇದರಲ್ಲಿ ಒಂದು 1/4 ಸ್ಪೂನಷ್ಟು ಬೇಕಿಂಗ್ ಪೌಡರ್ ತೊಗೋತಾ ಇದ್ದೀನಿ, 1/4 ಸ್ಪೂನು ನೋಡಿ. ಹಾಗೆ ಒಂದು ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು 3 ಸ್ಪೂನು ಆಯಿಲ್ ಹಾಕ್ಕೊತಾ ಇದ್ದೀನಿ. ಕುಕ್ಕಿಂಗ್ ಆಯಿಲು, ನಿಮ್ಮ ಮನೇಲಿ ಯಾವ್ದು ನೀವು ಬಳಸ್ತಿರೋದು ಕುಕ್ಕಿಂಗ್ ಆಯಿಲು. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನ. ಹಾಗೆ ಒಂದು 5ರಿಂದ 6 ಸ್ಪೂನಷ್ಟು ಹಾಲು ಹಾಕ್ಕೋಬೇಕು. ಒಂದು 6 ಸ್ಪೂನಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ. ಮತ್ತು ಇದಕ್ಕೆ ಬೇಕು ಅಂದರೆ ನೀವು ಏನಾದ್ರು ಡ್ರೈ ಫ್ರೂಟ್ಸ್ ಆಗಲಿ ಏನಾದರೂ ಹಾಕ್ಕೋಬೋದು. ನಾನಿಲ್ಲಿ ಟೂಟಿ ಫ್ರೂಟಿ ಹಾಕ್ಕೋತಾ ಇದ್ದೀನಿ. ನಮ್ಮ ಇಷ್ಟ ಇದು, ಏನಾದರೂ ಹಾಕ್ಕೋಬೋದು, ಇಷ್ಟೇ ಆದರೂ ಮಾಡ್ಬೋದು. ಇದನ್ನ ಓವನಲ್ಲಿ 2 ನಿಮಿಷ ಇಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ರೆಡಿ ಮಾಡಿ ಓವನಲ್ಲಿ ಇಟ್ಕೋತಾ ಇದ್ದೀನಿ. ನೋಡಿ, 2 ನಿಮಿಷ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಅದು ಉಬ್ಬುತ್ತಾ ಇದೆ ಕೇಕು. ನೋಡಿ, ಕಾಣಿಸ್ತಾ ಇದೆ ಅನಿಸುತ್ತೆ. ದಪ್ಪ ದಪ್ಪ ಆಗ್ತಾಯಿದೆ. ನೋಡಿ, ಕಂಪ್ಲೀಟ್ ಆಗಿದೆ. 2 ನಿಮಿಷ ತೋರಿಸ್ತಾ ಇದ್ದೀನಿ. ಏನಷ್ಟು ಬಿಸಿ ಇರಲ್ಲ, ಸುಡೋದಿಲ್ಲ. ನೋಡಿ, ಕೇಕ್ ಕೂಡ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಮಕ್ಕಳು ಈ ರಜಾ ಟೈಮಲ್ಲಿ ಏನಾದರೂ ಬೇಕು ಅಂತ ಹೇಳ್ತಾ ಇರ್ತಾರೆ. ಆವಾಗ ನೀವು ಈ ಥರ ಮಾಡಿಕೊಡಿ, ತುಂಬ ಒಂಥರ ಖುಷಿ ಆಗುತ್ತೆ ಅವರಿಗೆ. ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಬರೀ 2 ನಿಮಿಷದಲ್ಲಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಇದು ನೋಡಿ ಹೇಗೆ ಬಂದಿದೆ ಅಂತ. ನೋಡಿ, ಎಷ್ಟು ಸಾಫ್ಟಾಗಿದೆ ಅಂದರೆ ಚಾಕ್ಲೇಟ್ ಫ್ಲೇವರು ಸಕ್ಕತ್ತಾಗಿರುತ್ತೆ. 2 ನಿಮಿಷ ನಾವು ಕೇಕ್ ಮಾಡ್ಬೋದು ಅಂತ ನಮಗೆ ಒಂಥರ, ನಾನು ಬೇರೆ ವಿಡಿಯೋ ನೋಡಿಬಿಟ್ಟೆ ಮಾಡಿರೋದು. ನನಗೂ ತುಂಬ ಖುಷಿಯಾಯಿತು. ಮಾಡಿದ ತಕ್ಷಣ ತುಂಬ ಖುಷಿಯಾಯಿತು. ನೀವು ಈ ಥರ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.